ಉದ್ಘಾಟನೆ ಆಗಿದೆ. ಲೇಖಕಿ ಬಾನು ಮುಸ್ತಾಕ್ ಅವರಿಂದಲೇ ದಸರಾ ಉದ್ಘಾಟನೆಯಾಗಿದೆ. ಉದ್ಘಾಟನೆ ವೇದಿಕೆಯಲ್ಲೇ ತಮ್ಮನ್ನ ಟೀಕೆ ಮಾಡಿದವರಿಗೆಲ್ಲ ಬಾನು ಮುಸ್ತಾಕ್ ಉತ್ತರ ಕೊಟ್ಟಿದ್ದಾರೆ. ಬಾನು ಮುಸ್ತಾಕ್ ಅವರನ್ನ ಉದ್ಘಾಟಕರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಟೀಕೆಗಳನ್ನ ಎದುರಿಸಿದ್ದ ಸರ್ಕಾರ ಸಹ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದೆ. ಹಾಗಾದ್ರೆ ದಸರಾ ಉದ್ಘಾಟನೆ ವೇದಿಕೆಯಲ್ಲಿ ಯಾರು ಏನ್ ಹೇಳಿದ್ರು? ಸಿಎಂ ಸಿದ್ದು ಸಮರ ಸಾರಿದ್ದು ಯಾರ ವಿರುದ್ಧ? ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ನಾಡಿನ ಬಹುಸಂಖ್ಯಾತ ಜನ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಕ್ಕಂಥದ್ದನ್ನ ಒಪ್ಪಿಕೊಂಡಿದ್ದಾರೆ. ಬಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು, ಆದರೆ ಅವರು ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ದ್ವೇಷಿಸಬಾರದು. ಘೋಡಾ ಹೈ ಮೈದಾನ ಹೈ, ಘೋಡಾ ಹೈ ಮೈದಾನ ಹೈ. ರಾಜಕೀಯ ಮಾಡೋಣ, ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ, ದ್ವೇಷಕ್ಕೋಸ್ಕರ, ಇನ್ಯಾರನ್ನೋ ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು. ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ. ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರೆಸ್ಕೊಂಡಿದ್ದಾಳೆ. ಹೃದಯಗಳನ್ನು ಒಟ್ಟುಗೂಡಿಸುವ ಸೇತುವೆ. ಅದು ದ್ವೇಷವನ್ನು ಬೆಳೆಸುವುದಲ್ಲ, ಪ್ರೀತಿಯನ್ನು ಹರಡುವುದೇ ಅದರ ಗುರಿ. ಈ ನೆಲದ ಸಂಸ್ಕೃತಿ ನನಗೆ ಕಲಿಸಿದ ಪಾಠ ಅಂದರೆ ಎಲ್ಲರನ್ನು ಒಳಗೊಳ್ಳುವ ಮನಸ್ಸು, ಎಲ್ಲರ ಬದುಕನ್ನು ಗೌರವಿಸುವ ಹೃದಯ. ಇಂದು ಇಡೀ ಜಗತ್ತು ಯುದ್ಧದ ಹಾದಿಯಲ್ಲಿ ನಡೆಯುತ್ತಿರುವಾಗ, ಮನುಕುಲವು ದ್ವೇಷ ಮತ್ತು ರಕ್ತಪಾತದಲ್ಲಿ ಮುಳುಗುತ್ತಿರುವಾಗ, ಮೈಸೂರು ದಸರಾ ಘೋಷಣೆಯು ನಮ್ಮೆಲ್ಲರ ಕಿವಿಯಲ್ಲಿ ಪ್ರತಿಧ್ವನಿಸಲಿ. ಇದು ಶಾಂತಿಯ ಹಬ್ಬ, ಇದು ಸೌಹಾರ್ದದ ಮೇಳ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ವಿಶ್ವವಿಖ್ಯಾತ ದಸರಾಗೆ ಚಾಲನೆ ಸಿಕ್ಕಿದೆ. ಸಾಕಷ್ಟು ವಿರೋಧದ ನಡುವೆಯೂ ಲೇಖಕಿ ಬಾನು ಮುಸ್ತಾಕ್ ಅವರೇ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ. ದಸರಾ ಉದ್ಘಾಟನೆ ಮಾಡೋದರ ಜೊತೆಗೆ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ. ತಮ್ಮನ್ನ ವಿರೋಧಿಸಿದವರಿಗೆಲ್ಲ ಪಾಠ ಮಾಡಿದ್ದಾರೆ. ದಸರಾ ಉದ್ಘಾಟನೆ ಮಾಡಿದ ಬಾನು ಮುಸ್ತಾಕ್ ಹೇಳಿದ್ದೇನು? ಚಾಮುಂಡಿಗೆ ಕರೆಸಿಕೊಂಡಿದ್ದಾಳೆ. ವಿರೋಧಿಗಳಿಗೆ ಟಾಂಗ್ ಕೊಟ್ರ ಬಾನು. ಧರ್ಮ ರಾಜಕೀಯಕ್ಕೆ ಸಿಎಂ ಸೆಡ್ಡು, ವಿರೋಧಿಗಳಿಗೆ ಸಿದ್ದು ಗುದ್ದು ಹೇಗಿತ್ತು? ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು, ಅನ್ಯ ಧರ್ಮದವರು ಚಾಮುಂಡಿ ಬೆಟ್ಟ ಹತ್ತಬಾರದು. ಬಾನು ಮುಸ್ತಾಕ್ ಕನ್ನಡಾಂಬೆಗೆ ಅವಮಾನ ಮಾಡಿದ್ದಾರೆ. ಅದು ನಾಡ ಹಬ್ಬ, ದಸರಾ ಉದ್ಘಾಟನೆ ಮಾಡಬಾರದು, ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಟೀಕೆಗಳು. ಮುಸ್ತಾಕ್ ಉದ್ಘಾಟನೆ ಮಾಡಲೇಬಾರದು ಅಂತ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು. ಆದರೆ ಎಲ್ಲವನ್ನ ಅಧಿಗಮಿಸಿ ಬಾನು ಮುಸ್ತಾಕ್ ಅವರೇ ಮೈಸೂರು ದಸರಾವನ್ನ ಉದ್ಘಾಟನೆ ಮಾಡಿದ್ರು. ಎಷ್ಟು ಟೀಕೆಗಳು ಬಂದರೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಕೋರ್ಟಿಗೂ ಹೋದ್ರೂ ಪ್ರತಿಕ್ರಿಯೆ ಕೊಡಲಿಲ್ಲ. ಎಲ್ಲವನ್ನ ದಸರಾ ಉದ್ಘಾಟನೆ ವೇದಿಕೆಯಲ್ಲೇ ಮಾತಾಡ್ತೀನಿ ಅಂತ ಹೇಳಿದ್ದ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡಿ ಮಾತಾಡಿದ್ದಾರೆ. ತಮ್ಮನ್ನ ವಿರೋಧಿಸಿ ದಸರಾ ಉದ್ಘಾಟನೆ ತಡೆಯಲು ಪ್ರಯತ್ನಿಸಿದವರಿಗೆ ಶಾಂತಿ, ಸೌಹಾರ್ದತೆಯ ಪಾಠ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಚಾಮುಂಡಿ ತಾಯಿಯ ದರ್ಶನ, ಮೈಸೂರು ರಾಜರೊಂದಿಗೆ ತಮ್ಮ ಪೂರ್ವಜರ ಸಂಬಂಧ, ಹೀಗೆ ಎಲ್ಲದರ ಬಗ್ಗೆಯೂ ಬಾನು ಮುಸ್ತಾಕ್ ಮಾತಾಡಿದ್ದಾರೆ. ಎಷ್ಟೊಂದು ಟೀಕೆಗಳು, ಎಂಥ ವಿವಾದ! ಬಾನು ಮುಸ್ತಾಕ್ ಅವರನ್ನ ಉದ್ಘಾಟನೆ ಮಾಡಿದ್ದಕ್ಕೆ ವಿಪಕ್ಷಗಳು ಸರ್ಕಾರದ ವಿರುದ್ಧವೇ ಮುಗಿಬಿದ್ದವು. ಮಾಜಿ ಸಂಸದ ಪ್ರತಾಪ್ ಸಿಂಹ ಇನ್ನೂ ಒಂದು ಮೆಟ್ಟು ಮುಂದಕ್ಕೆ ಹೋಗಿ ಬಾನು ದಸರಾ ಉದ್ಘಾಟನೆ ಮಾಡಬಾರದು ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ತಮ್ಮ ಸುತ್ತ ಇಷ್ಟೆಲ್ಲ ನಡೀತಾ ಇದ್ರೂ ನೋಡಿಕೊಂಡು ಸುಮ್ಮನೆ ಇದ್ದ ಬಾನು ಮುಸ್ತಾಕ್ ಈಗ ದಸರಾ ಉದ್ಘಾಟನೆ ಮಾಡುವ ಮೂಲಕ ತಾನು ಗೆದ್ದಿದ್ದೇನೆ ಅಂತ ತೋರಿಸಿದ್ರು. ತಮ್ಮನ್ನ ವಿರೋಧಿಸಿದವರಿಗೆಲ್ಲ ದಸರಾ ಉದ್ಘಾಟನೆ ವೇದಿಕೆಯಲ್ಲೇ ಟಾಂಗ್ ಕೊಟ್ರು.
ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡಿದ್ದಾಳೆ. ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ. ಸಂಸ್ಕೃತಿ ಅಂದರೆ ಹೃದಯಗಳನ್ನು ಒಟ್ಟುಗೂಡಿಸುವ ಸೇತುವೆ. ಅದು ದ್ವೇಷವನ್ನು ಬೆಳೆಸುವುದಲ್ಲ, ಪ್ರೀತಿಯನ್ನು ಹರಡುವುದೇ ಅದರ ಗುರಿ. ನನ್ನ ಧಾರ್ಮಿಕ ನಂಬಿಕೆಗಳು, ನನ್ನ ಜೀವನ ಪಾಠಗಳು ಯಾವಾಗಲೂ ಹೊಸ್ತಿಲ ಗಡಿಯಾಚೆ ದಾಟಿಲ್ಲ. ಅವು ಯಾವತ್ತೂ ಪ್ರಾಣಿಯನ್ನು, ಮನುಷ್ಯನನ್ನು ನೋಯಿಸದ ಜೀವಪರ ಮಾನವೀಯ ದರ್ಶನವನ್ನು ಬೆಳೆಸಿವೆ. ಈ ನೆಲದ ಸಂಸ್ಕೃತಿ ನನಗೆ ಕಲಿಸಿದ ಪಾಠ ಅಂದರೆ ಎಲ್ಲರನ್ನು ಒಳಗೊಳ್ಳುವ ಮನಸ್ಸು, ಎಲ್ಲರ ಬದುಕನ್ನು ಗೌರವಿಸುವ ಹೃದಯ. ಎಸ್, ತಮ್ಮನ್ನ ದಸರಾ ಉದ್ಘಾಟನೆ ಮಾಡಲು ಬಿಡದ ವಿರೋಧಿಗಳಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿರೋ ಬಾನು ಮುಷ್ತಾಕ್, ನನ್ನ ಸಂಸ್ಕೃತಿ ಎಲ್ಲರನ್ನ ಗೌರವಿಸುವುದು, ಎಲ್ಲ ಧರ್ಮಗಳನ್ನ ಗೌರವಿಸುವುದು, ಪ್ರೀತಿಯನ್ನ ಹರಡುವುದೇ ಸಂಸ್ಕೃತಿಯ ಉದ್ದೇಶ. ಈ ದಸರಾ ಶಾಂತಿಯ ಹಬ್ಬ, ಸೌಹಾರ್ದದ ಮೇಳವಾಗಲಿ, ದ್ವೇಷ ರಕ್ತಪಾತವನ್ನ ಅಳಿಸಲಿ ಅಂತ ಬಾನು ಮುಷ್ತಾಕ್ ಹೇಳಿದ್ರು. ಇಂದು ಇಡೀ ಜಗತ್ತು ಯುದ್ಧದ ಹಾದಿಯಲ್ಲಿ ನಡೆಯುತ್ತಿರುವಾಗ, ಮನುಕುಲವು ದ್ವೇಷ ಮತ್ತು ರಕ್ತಪಾತದಲ್ಲಿ ಮುಳುಗುತ್ತಿರುವಾಗ, ಮೈಸೂರು ದಸರಾ ಘೋಷಣೆಯು ನಮ್ಮೆಲ್ಲರ ಕಿವಿಯಲ್ಲಿ ಪ್ರತಿಧ್ವನಿಸಲಿ. ಇದು ಶಾಂತಿಯ ಹಬ್ಬ, ಇದು ಸೌಹಾರ್ದದ ಮೇಳ, ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಈ ತೋಟದಲ್ಲಿ ಪ್ರತಿ ಹೂವು ತನ್ನ ಬಣ್ಣದಲ್ಲೇ ಅರಳಲಿ, ತನ್ನ ಸುಗಂಧವನ್ನೇ ಬೀರಲಿ, ಪ್ರತಿ ಹಕ್ಕಿ ತನ್ನ ರಾಗದಲ್ಲೇ ಹಾಡಲಿ. ಆದರೆ ಒಟ್ಟಿಗೆ ಸೇರಿದಾಗ ಅದು ಒಂದು ಸೌಹಾರ್ದದ ಸಿಂಫನಿ ಆಗಲಿ, ಮೇಳ ಆಗಲಿ, ಐಕ್ಯತೆ ಆಗಲಿ. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಅಂತ ಗೊತ್ತಾದ ತಕ್ಷಣ ಸರ್ಕಾರದ ನಿರ್ಣಯವನ್ನ ಕೆಲವರು ಸ್ವಾಗತಿಸಿದ್ರು. ಆದರೆ ಇನ್ನು ಕೆಲವರು ಈ ನಿರ್ಣಯವನ್ನ ತೀವ್ರವಾಗಿ ವಿರೋಧಿಸಿದ್ರು. ವಿಪಕ್ಷಗಳಂತೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬಾನು ಮುಷ್ತಾಕ್ ಅವರನ್ನ ಯಾವುದೇ ಕಾರಣಕ್ಕೂ ದಸರಾ ಉದ್ಘಾಟನೆಗೆ ಕರೆಸಬಾರದು ಅಂತ ಸರ್ಕಾರದ ಮೇಲೆ ಒತ್ತಡ ಹೇರುವ ಪ್ರಯತ್ನ ಮಾಡಿದ್ರು. ಕೆಲವರಂತೂ ಬಾನು ಮುಷ್ತಾಕ್ ಈ ಹಿಂದೆ ಮಾತಾಡಿದ ಹೇಳಿಕೆಗಳ ತುಣುಕುಗಳ ಇಟ್ಟುಕೊಂಡು ವಿವಾದ ಮಾಡುವ ಪ್ರಯತ್ನ ಮಾಡಿದ್ರು. ಇನ್ನು ಕೆಲವರು ಅವರ ಧರ್ಮವನ್ನ ಎಳೆದು ತಂದು ಬಾನು ಮುಷ್ತಾಕ್ ಚಾಮುಂಡಿ ಬೆಟ್ಟವನ್ನ ಹತ್ತಬಾರದು, ಅವರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ, ಅವರು ಚಾಮುಂಡಿ ದರ್ಶನ ಮಾಡಬಾರದು, ಅವರನ್ನ ಚಾಮುಂಡಿ ಬೆಟ್ಟ ಹತ್ತೋದಕ್ಕೆ ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡೋದನ್ನ ವಿರೋಧಿಸಿ, ಅವರನ್ನ ಆಯ್ಕೆ ಮಾಡಿದ ಸರ್ಕಾರದ ನಡೆಯನ್ನ ವಿರೋಧಿಸಿ ವಿಪಕ್ಷಗಳು ಹೋರಾಟಗಳನ್ನು ಮಾಡಿದ್ರು. ಚಾಮುಂಡಿ ಬೆಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು. ಹೈಕೋರ್ಟಲ್ಲಿ ಹಿನ್ನಡೆ ಆಗಿದ್ದ ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು. ಧರ್ಮದ ಕಾರಣಕ್ಕೆ ಅವರು ಉದ್ಘಾಟನೆ ಮಾಡಬಾರದು ಅಂತಲೂ ಹೇಳಿದ್ರು. ಹಾಗಾಗಿ ಕೊನೆ ದಿನದವರೆಗೂ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡ್ತಾರಾ ಇಲ್ವಾ, ದಸರಾ ಉದ್ಘಾಟನೆ ಸುಸೂತ್ರವಾಗಿ ನಡೆಯುತ್ತಾ ಇಲ್ವಾ ಅನ್ನೋ ಅನುಮಾನಗಳು ಇದ್ವು. ಅಲ್ಲದೆ ಇಷ್ಟೊಂದು ವಿರೋಧ ವ್ಯಕ್ತಪಡಿಸಿದವರ ಬಗ್ಗೆ ಬಾನು ಯಾವ ರೀತಿ ಮಾತಾಡಬಹುದು, ಹೇಗೆ ಟಾಂಗ್ ಕೊಡಬಹುದು ಅನ್ನೋ ಕುತೂಹಲ ಇತ್ತು. ಈಗ ಅದಕ್ಕೆಲ್ಲ ತೆರೆ ಬಿದ್ದಿತು. ಬಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟನೆ ಮಾಡಿದ್ದಾರೆ. ವಿರೋಧಿಗಳಿಗೆ ಶಾಂತಿ ಸೌಹಾರ್ದದ ಪಾಠ ಮಾಡಿದ್ದಾರೆ. ದಸರಾ ಉದ್ಘಾಟನೆಗೂ ಮುನ್ನ ಚಾಮುಂಡಿ ದರ್ಶನ ಮಾಡಿದ ಬಾನು, ಆ ಚಾಮುಂಡಿ ತಾಯಿಯೇ ನನ್ನನ್ನ ಕರೆಸಿಕೊಂಡ್ಲು ಎಂದ ಬಾನು ಮುಷ್ತಾಕ್. ಅನ್ಯ ಧರ್ಮದವರು ನಮ್ಮ ದೇವರನ್ನ ಪೂಜೆ ಮಾಡ್ತಾರಾ, ನಮ್ಮ ಸಂಪ್ರದಾಯ ಪಾಲಿಸ್ತಾರಾ, ಹಣೆಗೆ ಬೊಟ್ಟಿಡ್ತಾರಾ, ವಿಗ್ರಹ ಆರಾಧನೆ ಮಾಡ್ತಾರಾ, ಅಂತವರು ಚಾಮುಂಡಿ ಬೆಟ್ಟಕ್ಕೆ ಬರೋದು ಬೇಡ, ಅವರನ್ನ ಚಾಮುಂಡಿ ಬೆಟ್ಟ ಹತ್ತೋದಕ್ಕೆ ಬಿಡಲ್ಲ ಅಂತ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಅದಕ್ಕೆಲ್ಲ ಟಾಂಗ್ ಕೊಟ್ಟಿರೋ ಬಾನು ಮುಷ್ತಾಕ್ ಮೈಸೂರು ರೇಷ್ಮೆ ಸೀರೆ ಉಟ್ಕೊಂಡು ಹೂ ಮುಡಿದುಕೊಂಡು ಬಂದು ಚಾಮುಂಡಿಯ ದರ್ಶನ ಮಾಡಿದ್ರು. ಮಂಗಳಾರತಿ ಸ್ವೀಕರಿಸಿ ದೇವರಿಗೆ ನಮಸ್ಕಾರ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಜೊತೆಗೇ ಹೋಗಿ ಚಾಮುಂಡಿ ತಾಯಿಯ ದರ್ಶನ ಮಾಡಿದ ಬಾನು ಮುಷ್ತಾಕ್ ದೇವಾಲಯದಲ್ಲಿ ಭಕ್ತಿ ಭಾವಗಳನ್ನು ಪ್ರದರ್ಶನ ಮಾಡಿದ್ರು. ಯಾವ ಚಾಮುಂಡಿ ಬೆಟ್ಟವನ್ನು ಹತ್ತಲು ಬಿಡೋದಿಲ್ಲ ಅಂತ ಚಾಲೆಂಜ್ ಮಾಡಿದ್ರು, ಅದೇ ದೇವಾಲಯಕ್ಕೆ ಬಂದು ದೇವರ ಆಶೀರ್ವಾದ ಪಡೆದುಕೊಂಡ್ರು, ಮಂಗಳಾರತಿ ತೆಗೆದುಕೊಂಡ್ರು. ಜೊತೆಗೆ ತಮ್ಮನ್ನ ಇಲ್ಲಿಗೆ ಕರೆಸಿಕೊಂಡಿದ್ದು ಚಾಮುಂಡಿ ತಾಯಿಯೇ ಅಂತ ಹೇಳೋ ಮೂಲಕ ಧರ್ಮದ ಕಾರಣಕ್ಕೆ ತಮ್ಮನ್ನು ವಿರೋಧಿಸಿದವರಿಗೆ ಟಾಂಗ್ ಕೊಟ್ರು. ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ.
ಈ ವಿಷಯದಲ್ಲಿ ಬೇಕಾದಷ್ಟು ಏರುಪೇರುಗಳು, ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡಿದ್ದಾಳೆ. ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ. ಚಾಮುಂಡಿ ತಾಯಿಯ ದರ್ಶನ ಮಾಡಿದ ಬಗ್ಗೆ ಒಂದು ಘಟನೆಯನ್ನೇ ವಿವರಿಸಿದ ಭಾನು, ನಾನು ಈ ಹಿಂದೆಯೇ ಚಾಮುಂಡಿ ಬೆಟ್ಟಕ್ಕೆ ಬರಬೇಕಾಗಿತ್ತು. ಬೂಕರ್ ಪ್ರಶಸ್ತಿ ಬಂದಾಗ ನನ್ನ ಸ್ನೇಹಿತರು ಚಾಮುಂಡಿ ತಾಯಿಯ ದರ್ಶನ ಮಾಡುವಂತೆ ಕರೆದಿದ್ರು. ಆದರೆ ಆಗ ಕಾರಣಾಂತರಗಳಿಂದ ಬರೋದಕ್ಕೆ ಆಗಿರಲಿಲ್ಲ. ಆದರೆ ಈಗ ಆ ಚಾಮುಂಡಿ ತಾಯಿಯೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾಳೆ. ಸರ್ಕಾರದ ಮೂಲಕ ನಾನು ಇಲ್ಲಿಗೆ ಬರುವಂತೆ ಮಾಡಿದ್ದಾಳೆ ಅಂತ ಭಾನು ಮುಷ್ತಾಕ್ ಹೇಳಿದರು. ಈ ದಿನ ದಸರಾ ಉತ್ಸವದ ಉದ್ಘಾಟನೆಯನ್ನ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದದೊಂದಿಗೆ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾನು ಈಗಾಗಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ, ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು. ನನ್ನ ಆಪ್ತ ಗೆಳತಿ ಯಾಕೆ, ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ. ಆದರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ. ಎಷ್ಟೇ ವಿರೋಧ ವ್ಯಕ್ತವಾದರೂ, ಎಷ್ಟೇ ಟೀಕೆಗಳು ಕೇಳಿ ಬಂದರೂ ಸಹ ಸರ್ಕಾರ ಜಗ್ಗಲಿಲ್ಲ. ಈ ಬಾರಿ ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅದರಂತೆ ಈಗ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅದ್ಧೂರಿಯಾಗಿ ದಸರಾ ಉದ್ಘಾಟನೆಯಾಗಿದೆ. ಬೆಳಗ್ಗೆ 10:10ರಿಂದ 10:45 ನಡುವೆ ಶುಭ ವೃಶ್ಚಿಕ ಲಗ್ನದಲ್ಲಿ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಲೇಖಕಿ ಭಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟನೆ ಮಾಡಿದರು. ಭಾನು ಮುಷ್ತಾಕ್ ಅವರೇ ದಸರಾ ಉದ್ಘಾಟನೆ ಮಾಡಿದ್ದಾರೆ. ಮನುಷ್ಯರು ಮನುಷ್ಯರನ್ನ ಪ್ರೀತಿಸಬೇಕು, ದ್ವೇಷಿಸಬಾರದು. ವಿರೋಧಿಗಳಿಗೆ ಸಿದ್ದು ಗುದ್ದು, ಧರ್ಮ ರಾಜಕೀಯಕ್ಕೆ ಟಾಂಗ್. ಒಂದು ಕಡೆ ಭಾನು ಮುಷ್ತಾಕ್ ವಿರೋಧಿಗಳಿಗೆ ಶಾಂತಿ ಸೌಹಾರ್ದತೆಯ ಪಾಠ ಮಾಡಿದ್ರೆ, ಮತ್ತೊಂದು ಕಡೆ ಸಿದ್ದು ಕೂಡ ಧರ್ಮದ ಕಾರಣಕ್ಕೆ ದಸರಾ ಉದ್ಘಾಟನೆ ವಿರೋಧಿಸಿದವರಿಗೆ ಖಡಕ್ ಟಾಂಗ್ ಕೊಟ್ರು. ಮಾನವೀಯತೆ ಮತ್ತು ಮನುಷ್ಯತ್ವದ ಪಾಠಗಳನ್ನು ಮಾಡಿದ್ರು. ಲೇಖಕಿ ಭಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಿದ ನಂತರ ಮಾತಾಡಿದ ಸಿದ್ದರಾಮಯ್ಯ, ಈ ಬಾರಿ ದಸರಾವನ್ನ ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಭಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆ ಆಗಿದೆ ಅಂತ ವಿರೋಧಿಗಳಿಗೆ ಕೇಳುವ ಹಾಗೆ ಒತ್ತಿ ಹೇಳಿದ್ರು. ದಸರಾ ಮಹೋತ್ಸವವನ್ನ ಈ ದಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದಂತ ಶ್ರೀಮತಿ ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಭಾನು ಮುಷ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು, ಆದರೆ ಅವರು ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ದ್ವೇಷಿಸಬಾರದು. ಅದು ಮನುಷ್ಯತ್ವದ ಲಕ್ಷಣ ಅಲ್ಲ. ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡ್ತಕ್ಕಂಥದನ್ನ ಸ್ವಾಗತ ಮಾಡಬೇಕು. ಭಾನು ಮುಷ್ತಾಕ್ ದಸರಾ ಉದ್ಘಾಟನೆಯನ್ನ ಯಾರೆಲ್ಲ ವಿರೋಧಿಸಿದ್ರೋ ಅವರೆಲ್ಲ ಅತಿ ಹೆಚ್ಚು ಟೀಕೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರನ್ನ. ಆಕ್ರೋಶ ವ್ಯಕ್ತಪಡಿಸಿದ್ದು ಸರ್ಕಾರದ ವಿರುದ್ಧ. ಭಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ ಸರ್ಕಾರದ ನಿರ್ಧಾರವೇ ಸರಿಯಿಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ಧರ್ಮದ ಓಲೈಕೆಗಾಗಿ ಸಿದ್ದರಾಮಯ್ಯ ಈ ರೀತಿ ಮಾಡಿದ್ದಾರೆ. ಈ ಸರ್ಕಾರ ಬಂದಾಗಿನಿಂದ ಒಂದು ಧರ್ಮದ ಪರವಾಗಿದೆ ಅಂತ ಬಿಜೆಪಿ ನಾಯಕರು ತೀವ್ರ ಟೀಕೆ ಮಾಡಿದ್ರು. ಆದರೆ ಅದಕ್ಕೆಲ್ಲ ಸಮರ್ಥನೆ ಕೊಟ್ಟುಕೊಂಡು ಸುಮ್ಮನೆ ಇದ್ದ ಸಿದ್ದರಾಮಯ್ಯ ಎಲ್ಲರಿಗೂ ಈಗ ಟಾಂಗ್ ಕೊಟ್ಟಿದ್ದಾರೆ, ಮನುಷ್ಯತ್ವದ ಪಾಠ ಮಾಡಿದ್ದಾರೆ. ಈ ನಾಡಿನ ಬಹುಸಂಖ್ಯಾತ ಜನ ಶ್ರೀಮತಿ ಭಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡತಕ್ಕಂಥದನ್ನ ಒಪ್ಪಿಕೊಂಡಿದ್ದಾರೆ. ವಿಜಯನಗರದ ಅರಸರು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ವಿಜಯನಗರ ಪತನ ಆದ ಮೇಲೆ ಮೈಸೂರಿನ ಅರಸರು, ಮೈಸೂರಿನ ರಾಜರುಗಳು ಇದನ್ನ ದಸರಾ ಮಹೋತ್ಸವನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದಿನ ರಾಜರಾಗಿದ್ದಂತ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ.
ಶ್ರೀರಂಗಪಟ್ಟಣದಲ್ಲಿ ಹೈದರಾಲಿ, ಟಿಪ್ಪು ಅವರೆಲ್ಲರೂ ಕೂಡ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ದಸರಾ ಮಹೋತ್ಸವ ನಾಡಹಬ್ಬ, ಅದು ಒಂದು ಧರ್ಮದ ಆಚರಣೆ ಅಲ್ಲ, ಇಡೀ ಕರುನಾಡಿನ ಜನರ ಆಚರಣೆ ಅಂತ ಮೊದಲಿಂದಲೂ ಹೇಳಿಕೊಂಡು ಬಂದಿದ್ದ ಸಿದ್ದರಾಮಯ್ಯ ದಸರಾ ಆಚರಣೆ ಶುರುವಾಗಿದ್ದು ಯಾವಾಗಿನಿಂದ, ಯಾರೆಲ್ಲ ದಸರಾ ಆಚರಣೆ ಮಾಡಿದ್ರು ಅನ್ನೋದನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್, ಹೈದರಾಲಿ ಸಹ ದಸರಾ ಆಚರಣೆ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದ್ರು. ಇದೇ ವೇಳೆ ರಾಜಕೀಯ ವಿರೋಧಿಗಳಿಗೂ ಖಡಕ್ಕಾಗಿ ಟಾಂಗ್ ಕೊಟ್ಟ ಸಿದ್ದರಾಮಯ್ಯ, ಬಾನು ಮುಷ್ತಾಕ್ ಹುಟ್ಟಿದಾಗಿನಿಂದ ಮುಸ್ಲಿಂ ಆಗಿರಬಹುದು, ಆದರೆ ಬಾನು ಮುಷ್ತಾಕ್ ಒಬ್ಬರು ಮನುಷ್ಯರು ಮನುಷ್ಯರನ್ನ ಪ್ರೀತಿಸಬೇಕು, ದ್ವೇಷಿಸಬಾರದು, ಧರ್ಮದ ಆಧಾರದಲ್ಲಿ ನಾವು ಯಾರನ್ನೂ ದ್ವೇಷಿಸಬಾರದು ಅಂತ ಕಿವಿ ಮಾತನ್ನು ಹೇಳಿದ್ರು. ಅಷ್ಟೇ ಅಲ್ಲದೆ ಧರ್ಮ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟ ಸಿದ್ದರಾಮಯ್ಯ, ಓಲೈಕೆ ರಾಜಕಾರಣ ನಡೆಯೋದಿಲ್ಲ, ಅದರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅಂತ ಹೇಳಿದ್ರು. ಯಾವುದೋ ರಾಜಕಾರಣಕ್ಕೋಸ್ಕರ, ದ್ವೇಷಕ್ಕೋಸ್ಕರ, ಇನ್ಯಾರನ್ನೋ ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು. ಓಲೈಕೆ ರಾಜಕಾರಣ ಅದರಿಂದ ಲಾಭನೂ ಆಗಲ್ಲ, ನಷ್ಟನೇ ಜಾಸ್ತಿ ಆಗ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಬೇಕು. ಕುದುರೆ ಮೈದಾನ ಅಂತ ಸಿದ್ದು ಸಮರ ಸಾರಿದ್ಯಾಕೆ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ, ಸಿದ್ದರಾಮಯ್ಯ ಸಿಎಂ ಆದಾಗೆಲ್ಲ ಅವರ ವಿರುದ್ಧ ಟೀಕೆಗಳು ವ್ಯಕ್ತವಾಗುತ್ತೆ. ಸಿದ್ದರಾಮಯ್ಯಗೆ ಹಿಂದೂಗಳನ್ನ ಕಂಡ್ರೆ ಆಗೋದಿಲ್ಲ, ಅವರು ಮುಸ್ಲಿಮರ ಪರ ಸಿಎಂ, ಆ ಒಂದು ಧರ್ಮಕ್ಕಾಗಿಯೇ ಅವರು ಕೆಲಸ ಮಾಡ್ತಾರೆ, ಒಂದು ಧರ್ಮದ ಓಲೈಕೆ ಮಾಡ್ತಾರೆ ಅಂತ ಅವರ ವಿರುದ್ಧ ಪ್ರಚಾರವನ್ನ ಮಾಡಿ ಟೀಕೆ ಮಾಡ್ತಾರೆ. ಈ ಬಾರಿ ಸಿಎಂ ಆದಾಗಲೂ ಸಿದ್ದರಾಮಯ್ಯ ಇಂಥ ಟೀಕೆಗಳನ್ನ ಎದುರಿಸ್ತಾ ಇದ್ದಾರೆ. ಅದಕ್ಕೆ ಈಗ ತಮ್ಮನ್ನ ಟೀಕಿಸೋರು ಹಾಗೆ ಧರ್ಮದ ವಿಚಾರಕ್ಕೆ ರಾಜಕೀಯ ಮಾಡೋ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿರೋ ಸಿದ್ದರಾಮಯ್ಯ, ರಾಜಕೀಯ ಮಾಡೋದಕ್ಕೆ ಮತ್ತೊಂದು ಜಾಗ ಇದೆ, ಅಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ರಾಜಕೀಯ ಮಾಡಬೇಕು ಅಂದ್ರೆ ಮಾಡೋಣ. ಗೋಡಾ ಹೈ, ಮೈದಾನ ಹೈ, ಗೋಡಾ ಹೈ, ಮೈದಾನ ಹೈ, ರಾಜಕೀಯ ಮಾಡೋಣ. ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ, ದ್ವೇಷಕ್ಕೋಸ್ಕರ, ಇನ್ಯಾರನ್ನೋ ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು. ಧರ್ಮ ರಾಜಕೀಯ, ದ್ವೇಷದ ರಾಜಕೀಯದ ವಿರುದ್ಧ ಸಿಡಿದಿರೋ ಸಿದ್ದರಾಮಯ್ಯ ಗೋಡಾ ಹೈ ಮೈದಾನ ಹೈ ಅಂತ ಡೈಲಾಗ್ ಹೊಡೆದ್ರು. ನೀವು ರಾಜಕೀಯ ಮಾಡಲೇಬೇಕು ಅಂತ ಆದ್ರೆ ಅದಕ್ಕೆ ಅಂತಲೇ ಬೇರೆ ವೇದಿಕೆ ಇದೆ, ಅಲ್ಲಿ ಯುದ್ಧ ಮಾಡೋಣ, ಅಲ್ಲಿ ರಾಜಕೀಯ ಮಾಡೋಣ, ಆದರೆ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡೋಕೆ ಹೋಗಬೇಡಿ ಅಂತ ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಮಾಡಿದವರಿಗೆ ಟಾಂಗ್ ಕೊಟ್ರು. ಓಲೈಕೆ ರಾಜಕಾರಣ ಬಿಟ್ಟು ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರಿ ಅಂತ ಕಿವಿ ಮಾತು ಹೇಳಿದ್ರು. ದಸರಾ ಉದ್ಘಾಟನೆಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ನಿರ್ಣಯ ಒಬ್ಬರ ನಿರ್ಣಯ ಆಗಿರೋದಿಲ್ಲ. ದಸರಾ ಆರಂಭಕ್ಕೂ ಮುನ್ನವೇ ಒಂದು ಕಮಿಟಿಯನ್ನ ಮಾಡಿಕೊಂಡು ಸಭೆಗಳನ್ನ ಮಾಡಿ ಎಲ್ಲರ ತೀರ್ಮಾನ ತೆಗೆದುಕೊಂಡು ಉದ್ಘಾಟಕರನ್ನ ಆಯ್ಕೆ ಮಾಡಲಾಗುತ್ತೆ. ಅದರಂತೆ ಈ ಬಾರಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಆದರೆ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ಕೆಲವರು ವಿರೋಧ ಮಾಡಿದ್ರೆ, ಇನ್ನು ಕೆಲವರು ಅವರು ನಾಡ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ದಸರಾ ಉದ್ಘಾಟನೆ ಮಾಡಬಾರದು ಅಂತ ವಿರೋಧಿಸಿದ್ರು. ಆದರೆ ಅವರೇ ಉದ್ಘಾಟಕಿ ಅಂತ ಗಟ್ಟಿಯಾಗಿ ಫಿಕ್ಸ್ ಆಗಿದ್ದ ಸಿದ್ದು ಸರ್ಕಾರ ಈಗ ಅವರಿಂದಲೇ ದಸರಾ ಉದ್ಘಾಟನೆ ಮಾಡಿಸಿ ವಿರೋಧ ಮಾಡಿದ್ದವರ ಬಾಯಿ ಮುಚ್ಚಿಸಿದೆ. ವಿರೋಧದ ನಡುವೆಯೂ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ. ನಾವು ಒಂದೇ ಗಗನದ ಪಯಣಿಗರು, ವಿರೋಧಿಗಳಿಗೆ ಬಾನು ಕೊಟ್ರ ಟಾಂಗ್. ಬಾನು ಮುಷ್ತಾಕ್ ಅವರನ್ನ ಸಮರ್ಥಿಸಿಕೊಂಡ ಜೆಡಿಎಸ್ ಶಾಸಕ. ಹಿಂದಿನಿಂದಲೂ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯನ್ನ ಸಮರ್ಥನೆ ಮಾಡಿಕೊಂಡು ಬಂದಿದ್ದ ಕೈ ನಾಯಕರು ಈಗ ಮತ್ತೊಮ್ಮೆ ಚಾಮುಂಡಿ ಬೆಟ್ಟದಲ್ಲಿ ನಡೆದ ದಸರಾ ಉದ್ಘಾಟನೆ ವೇದಿಕೆಯನ್ನೇ ಬಾನು ಮುಷ್ತಾಕ್ ಪರ ಮಾತಾಡಿದ್ದಾರೆ. ಬಾನು ಮುಷ್ತಾಕ್ ನಮ್ಮ ನಾಡಿನ ಹೆಣ್ಣುಮಕ್ಕಳು, ಕರುನಾಡ ಕೀರ್ತಿಯನ್ನ ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ದಸರಾ ಅನ್ನೋದು ಜಾತಿ, ಧರ್ಮ, ರಾಜಕೀಯ ಎಲ್ಲವನ್ನ ಮೀರಿದ್ದು. ಇದು ಸಮಗ್ರತೆಯ ಬಹುತ್ವ, ಸಂಸ್ಕೃತಿಯನ್ನ ಸಾರುವ ಹಬ್ಬ ಅಂತ ಹೇಳಿದ್ರು. ನಮ್ಮ ದಸರಾವನ್ನ ಉದ್ಘಾಟನೆ ಮಾಡಿದಂತ ಮಹಿಳೆ ಬಾನು ಮುಸ್ತಾಕ್ರವರು ಹಕ್ಕುಗಳ ಹೋರಾಟಗಾರ್ತಿ, ಅಡ್ವೊಕೇಟ್. ಹಾಸನದಿಂದ ಶಿವಮೊಗ್ಗಕ್ಕೆ ಶಾಲೆಗೆ ಹೋದಾಗ 6 ತಿಂಗಳಲ್ಲಿ ನೀವು ಕನ್ನಡ ಕಲಿಬೇಕು ಅಂತ ಹೇಳಿದ್ರೆ ಕೆಲವೇ ತಿಂಗಳಲ್ಲೇ ಕನ್ನಡ ಕಲಿತುಬಿಟ್ರು ಅವರು. ಅವರು ಧರ್ಮವನ್ನ ಮೀರಿದಂತ ನಡವಳಿಕೆ ಅವರು. ಹಕ್ಕುಗಳ ಹೋರಾಟಗಾರ್ತಿ ಅಂದಮೇಲೆ ಅವರು ಮಾನವತಾವಾದಿಯ ಒಂದು ಪ್ರತಿಪಾದಕಿ. ಅವರು ಇಡೀ ದೇಶದ ಹೆಮ್ಮೆ, ಕರ್ನಾಟಕದ ತನುಜೆ.
ವಿಶೇಷವೆಂದರೆ ಇದೇ ವೇದಿಕೆಯ ಮೇಲೆ ಮಾತಾಡಿದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಸಹ ಬಾನು ಮುಷ್ತಾಕ್ ಅವರ ಪರವಾಗಿ ಇದ್ದೇವೆ ಅನ್ನೋ ಮಾತುಗಳನ್ನು ಹೇಳಿದ್ರು. ಅಷ್ಟೇ ಅಲ್ಲದೆ ಬಾನು ಮುಷ್ತಾಕ್ ಅವರನ್ನ ವಿರೋಧಿಸಿ ಕೋರ್ಟ್ಗೆ ಹೋದವರಿಗೆ ಟಾಂಗ್ ಕೊಟ್ರು. ಇವತ್ತು ಬಾನು ಮುಸ್ತಾಕ್ ಅವರ ಒಬ್ಬ ಕನ್ನಡತಿಯಾಗಿ ಅವರ ಉದ್ಘಾಟನೆ ಅಂದ ಕೂಡಲೇ ನ್ಯಾಯಾಲಯಕ್ಕೂ ಕೂಡ ಹೋಯಿತು. ಆಗಬಾರ್ದಿದು. ಆ ತಾಯಿ ಚಾಮುಂಡೇಶ್ವರನ್ನ ಇವತ್ತು ಅವರು ಪೂಜೆ ಮಾಡಿದ್ದಾರೆ, ಮಹಾಮಂಗಳಾರತಿ ಮಾಡಿದ್ದಾರೆ, ಪುಷ್ಪಾರ್ಚನೆ ಮಾಡಿದ್ದಾರೆ. ನಾನು ನಂಬಿದ್ದೇನೆ ತಾಯಿ ಆಶೀರ್ವಾದ ಇದೆ, ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂತೋಷಪಡಿಸಿದ್ದಾರೆ. ಕಳೆದ ಬಾರಿಯ ದಸರಾ ಉದ್ಘಾಟನೆ ವೇಳೆಯೂ ಶಾಸಕ ಜಿಟಿ ದೇವೇಗೌಡರು ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಟ್ಟಿದ್ರು. ವೇದಿಕೆಯ ಮೇಲೆ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿ ತಮ್ಮ ಪಕ್ಷಕ್ಕೆ ಶಾಕ್ ಕೊಟ್ಟಿದ್ರು. ಈಗಲೂ ಪಕ್ಷದ ಬಗ್ಗೆ ಯೋಚನೆ ಮಾಡದೆ ಬಾನು ಮುಷ್ತಾಕ್ ಪರವಾಗಿ ಮಾತಾಡಿದ್ದಾರೆ. ಬಾನು ಮುಷ್ತಾಕ್ ಅವರನ್ನ ವಿರೋಧಿಸಿದವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನವನ್ನ ಒಪ್ಪಿಕೊಂಡ ಮೇಲೆ ಎಲ್ಲರನ್ನ ಸಮಾನವಾಗಿ ಕಾಣೋದನ್ನು ಕಲಿಬೇಕು ಅಂತ ಕಿವಿಮಾತು ಹೇಳಿದ್ರು. ದಸರಾ ಹಿಂದೂಗಳ ಹಬ್ಬ, ಹಿಂದೂಗಳು ಆಚರಣೆ ಮಾಡಬೇಕಾದ ಕಾರ್ಯಕ್ರಮ ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ಆದರೆ ದಸರಾ ಕೇವಲ ಹಿಂದೂಗಳಿಗೆ ಮಾತ್ರ ಸೀಮಿತವಾದ ಆಚರಣೆ ಅಲ್ಲ. ದಸರಾವನ್ನ ಹೈದರಾಲಿ, ಟಿಪ್ಪು ಸುಲ್ತಾನ್ ಸಹ ಆಚರಣೆ ಮಾಡ್ತಾ ಇದ್ರು. ಇತಿಹಾಸವನ್ನ ಓದಿ ಅಂತ ಹೇಳೋ ಮೂಲಕ ದಸರಾ ಎಲ್ಲರ ಹಬ್ಬ, ನಾಡ ಹಬ್ಬ ಅಂತ ಹೇಳೋ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದೆ. ಒಟ್ನಲ್ಲಿ ಸಾಕಷ್ಟು ವಿರೋಧ ನಡುವೆಯೇ ಯಾರ ಮಾತುಗಳನ್ನೂ ತಲೆಗೆ ಹಾಕಿಕೊಳ್ಳದೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಿದ್ದು 11 ದಿನಗಳ ಅದ್ಧೂರಿ ಆಚರಣೆಗೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ.